ಮೊಳಕಾಲ್ಮೂರು ತಾಲೂಕು ಪಂಚಾಯಿತಿ ಕಟ್ಟಡ ಸ್ಥಳಾಂತರ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಮೊಳಕಾಲ್ಮೂರು ಬಿಜೆಪಿ ಕಾರ್ಯಕರ್ತರು ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ ಅವರನ್ನು ತೇಜೋವಧೆ ಮಾಡ್ತಾ ಇಲ್ಲ, ಸ್ವಂತ ಕಾಂಗ್ರೆಸ್ ಪಕ್ಷದವರೇ ತೇಜೋವಧೆ ಮಾಡುತ್ತಿದ್ದಾರೆ ಎಂದು ಪಟ್ಟಣದ ತಾಲೂಕಾ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮತ್ತು ಇಒ ಕಚೇರಿ ವ್ಯವಸ್ಥಾಪಕ ನಂದೀಶ್ ರವರಿಗೆ ಮನವಿಯನ್ನು ಸಲ್ಲಿಸಿ ಮಾಜಿ ಶಾಸಕ ಎಸ್.ಟಿ.ಸ್ವಾಮಿ ಅವರು ಮಾತನಾಡಿದರು. ಆಮೇಲೆ ಪೊಲೀಸ್ ಕಮಿಷನ್ ದಯಾನಂದ್ ಅವರು ಪ್ರಾಮಾಣಿಕ ಮತ್ತು ನಿಷ್ಪಕ್ಷಪಾತವಾಗಿ ಒಂದು ದಿವಸನೂ ರಜಾ ಹಾಕಿಲ್ಲ ಅಂತ ನೋಡ್ರಿ ಆತ ಹೇಳಿದ್ರಂತೆ. ಆತ ಇಲ್ಲ ಸರ್ ಭಾಳ ಕ್ರಿಯೇಟ್ ಆಗುತ್ತೆ, ಆಲೋಚನೆ ಮಾಡ್ರಿ, ಮುಂದಕ್ಕೆ ಹಾಕ್ರಿ ಅಂತ ಹೇಳಿದ್ರೆ ಕೇಳಲಿಲ್ಲ. ಅವ್ರನ್ನೂ ತೋರಿಸಿದ್ರು. ನಮ್ಮ ಮಂಜಣ್ಣ ಹೇಳಿದ್ನಲ್ಲ, ಬಿಜೆಪಿಯವ್ರು ಮಾಡಿದ್ದಲ್ಲಪ್ಪ ಅದು. ಅಲ್ಲಪ್ಪ ಅವ್ರ ಫಂಕ್ಷನ್ಗೆ ಬಿಜೆಪಿಯವ್ರು ಹೆಂಗೆ ಹೋಗ್ತಾರೆ? ಅಲ್ಲ, ನಾಚಿಕೆ ಆಗ್ಬೇಕಲ್ಲ ಇದನ್ನು ಹೇಳೋದಕ್ಕೆ. ಅಲ್ಲ, ಬಿಜೆಪಿಯವ್ರು ಹೆಂಗೆ ಹೋಗ್ತಾರೆ ಅಲ್ಲಿಗೆ ಕಾಂಗ್ರೆಸ್ ಫಂಕ್ಷನ್ಗೆ? ನಿಮ್ಮವರೇ ಮಾಡಿರೋದು, ನಿನ್ನ ತೇಜಾವಧೆ ಮಾಡೋದಕ್ಕೆ ನಿಮ್ಮವರೇ ಮಾಡಿರೋದು. ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿ ಕೇಳಪ್ಪ. ನಾನು ಮಿನಿ ವಿಧಾನಸೌಧ ಕಟ್ಸಿದ್ದೀನಿ, ವಾಲ್ಮೀಕಿ ಭವನ ಕಟ್ಸಿದ್ದೀನಿ. ಏನಪ್ಪ ಮೊರಾರ್ಜಿ ಶಾಲೆಗಳು ನೀನು ತಂದಿದ್ದೇನಪ್ಪ ರೇ? ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥವನು. ಬಡ ಮಕ್ಕಳಿಗೆ ಏನಾದರೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ 5 ಮೊರಾರ್ಜಿ ಶಾಲೆಗಳು ಮಾಡಿಸಿದ್ದೀನಿ. ಅಲ್ಲೇ ಮಾಡಿಸಿದ್ದಾನಲ್ಲಪ್ಪ ನೀನು, ರಾಂಪುರ ಪಕ್ಕ. ಇಲ್ಲಿ ರಾಯಪುರ 1, ರೆಡ್ಡಿಹಳ್ಳಿ ಹತ್ರ 1, ನಾಲ್ಕನಟ್ಟಿ ಹತ್ರ 1. ನೀವುಗಳು ಮಾಡ್ತೀರಾ ಅಂತದೇನು? ಇಒ ಆಫೀಸ್ನ ಭೂಮಿ ಪೂಜೆನ 23/3/2023 ಎಲ್ಲಿ ನಮ್ಮ ಇಒ ಈಗೇನು ಕಚೇರಿ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಭೂಮಿ ಪೂಜೆ ಮಾಡ್ರಂಥದ್ದು ನಮ್ಮ ಹತ್ರ ಫೋಟೋಸ್ ಇದೆ. ಇದು ನೋಡ್ರಿ, ವಿತ್ ಫೋಟೋಸ್. ಶ್ರೀರಾಮುಲು ಅವರು ಭೂಮಿ ಪೂಜೆ ಮಾಡ್ರಂಥದ್ದು. ಅವಾಗ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂಥ ಟಿ ರವಿಕುಮಾರ್ ಅವರಿದ್ರು. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಸುಮಾರು 2400 ಮನೆಗಳನ್ನ ಅವತ್ತು ಹಕ್ಕುಪತ್ರ ಕೊಡುವಂಥದ್ದು. ನೇಲಗುಂಡೆ ತಿಪ್ಪೇಸ್ವಾಮಣ್ಣವರು ಆ ವೇದಿಕೆ ಮೇಲಿದ್ರು. ಅಂತ ಕಾರ್ಯಕ್ರಮದಲ್ಲಿ ಭೂಮಿ ಪೂಜೆ ಮಾಡಿರೋಂಥ ಫೋಟೋಸ್ ನಮ್ಮ ಹತ್ರ ಇದೆ. ಇವತ್ತು ಅದನ್ನ ತಗೊಂಡೋಗಿ ಖರಾಬ್ ಜಮೀನು ಕೃಷಿ ಇಲಾಖೆ ಎದುರುಗಡೆ ಇರೋಂಥ ಖರಾಬ್ ಜಮೀನು, ಮಳೆ ಬಂದ್ರೆ ನೀರು ನಿಲ್ಲುತ್ತೆ ಅಂತ ಜಮೀನಿಗೆ ತಗೊಂಡೋಗಿ ಹಾಕಿರೋ ಅಂತ ಹಿಂದ್ಗಡೆ ಇರೋಂಥ ಹುನ್ನಾರ ಏನು? ಇಡೀ ಮೊಳಕಾಲ್ಮೂರು ಕ್ಷೇತ್ರ ಮಾತಾಡುತ್ತೆ ಏನಂತ? ಅಲ್ಲಿ ನಿಮ್ಮ ಆಪ್ತರ ಸೈಟ್ಗಳಿದಾವೆ, ಅದಕ್ಕೋಸ್ಕರ ಅಲ್ಲಿ ತಗೊಂಡೋಗಿ ಹಾಕಿದ್ದೀರಾ. ನಿಮ್ಮ ಆಪ್ತರ ಸೈಟ್ಗಳು ಅವರ ಮಾನ್ಯ ಏನು ಇಲ್ಲಿನ ಶಾಸಕರಾದಂಥ ಎನ್.ವೈ. ಗೋಪಾಲಕೃಷ್ಣ ಸಾಹೇಬರು 2 ದಿನಗಳ ಹಿಂಚೆ ಒಂದು ಕಣ್ಕುಪ್ಪೆನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ. ಏನಂತ ಅಂದರೆ, ಒಂದು ಚರಂಡಿ ಮಾಡ್ಸೋಕ್ಕಾಗಲ್ಲ, ಒಂದು ರಸ್ತೆ ಮಾಡ್ಸೋಕ್ಕಾಗಲ್ಲ, ಒಂದು ಶಾಲೆ ತರಕ್ಕಾಗಲ್ಲ ಈ ಕ್ಷೇತ್ರಕ್ಕೆ ಅಂತ ಹೇಳಿ. ಬಹುಶಃ ಅವರು ನಿನ್ನೆ ಪ್ರೆಸ್ ಮೀಟ್ ಕರೆದು ಒಂದು ಮಾತಾಡ್ತಾರೆ. ನಾನು ತೇಜೋವಧೆ, ನನ್ನ ಬಗ್ಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಎಲ್ಲರೂ ಸೇರ್ಕೊಂಡು ತೇಜೋವಧೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಖಂಡಿತವಾಗೂ ನಾನು ಹೇಳ್ತೀನಿ, ನಾವುಗಳು ಅಕ್ಷರಶಃ ಏನು ಎನ್.ವೈ. ಗೋಪಾಲಕೃಷ್ಣ ಅವರು ಮಾತಾಡ್ರ ಅಂತ ವಿಡಿಯೋಗಳನ್ನ ಬಿಟ್ಟು ಒಂದೇ ಒಂದು ಪದ ಹೆಚ್ಚಿಗೆ ನಾವು ಸೇರಿಸಿಲ್ಲ. ಬಿಜೆಪಿ ಕಾರ್ಯಕರ್ತರು ಯಾರೂ ಸಮೇತ ಅವ್ರನ್ನ ತೇಜೋವಧೆ ಮಾಡಿಲ್ಲ. ಸತ್ಯ ಹೇಳ್ತೀನಿ ಗೋಪಾಲಕೃಷ್ಣ ಸಾಹೇಬ್ರೆ, ಖಂಡಿತವಾಗೂ ನಾವು ನಮ್ಮ ವಿಡಿಯೋಗಳನ್ನ ಬರೀ ಮೊಳಕಾಲ್ಮೂರು ದಾಟಿಸಿದ್ವಿ. ನಿಮ್ಮ ಹೈಕಮಾಂಡ್ ಮುಟ್ಟಿಸಿದವರು ನಿಮ್ಮದೇ ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು. ಯಾಕೆ ಅಂದ್ರೆ ನೀವು ಅವ್ರು ಯಾರನ್ನು ಸಮೇತ ಸರಿಯಾಗಿ ನೋಡ್ಕೊಂಡಿಲ್ದಂಗೆ ಕ್ಷೇತ್ರದಲ್ಲಿ ಒಂದೇ ಒಂದು ಎಲ್ಲನೂ ಸಮೇತ M+M ಏನು ಮನಿ ಪ್ಲಸ್ ಮುಸ್ಲಿಂ ಇವೆರಡರ ಓಲೈಕೆ ಮಾಡಿದ್ದ ಪರಿಣಾಮ ನಾವು ಬರೀ ಕ್ಷೇತ್ರ ದಾಟಿಸಿದ್ರೆ ಆ ವಿಡಿಯೋನ ನಿಮ್ಮ ಹೈಕಮಾಂಡ್ಗೆ ಮುಟ್ಟಿಸಿರೋ ಅಂತವ್ರು ಯಾರು? ಇವತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರು. ಆದ ಕಾರಣ ನಿಮ್ಮ ಪಕ್ಷದವರು ನಿಮ್ಮ ತೇಜೋವಧೆ ಮಾಡ್ತೀರ ಹೊರತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರು ಸಮೇತ ನಿಮ್ಮ ತೇಜೋವಧೆ ಮಾಡ್ತಿಲ್ಲ ಅಂತ ನಾನು ಖಂಡಿತವಾಗಿ ಹೇಳಕ್ ಇಷ್ಟಪಡ್ತೀನಿ. ನೀವೇನ್ ಮಾಡ್ತೀರಾ? ಮೊಳಕಾಲ್ಮೂರಿನಲ್ಲಿ ತಂದಂತ ಬಸ್ ಸ್ಟ್ಯಾಂಡ್ನ ಉದ್ಘಾಟನೆ ಮಾಡ್ಸಕ್ಕಾಗಿಲ್ಲ, ಡಿಪೋ ಉದ್ಘಾಟನೆ ಮಾಡ್ಸಕ್ಕಾಗಿಲ್ಲ,
ಮತ್ತು ಇದು ನಾಯಕನಹಟ್ಟಿಯಲ್ಲಿ APMC ಕಟ್ಟಡಕ್ಕೆ 10 ಕೋಟಿ ರೂಪಾಯಿ. ಇಲ್ಲಿರೋಂಥ ನಾಯಕನಹಟ್ಟಿ ಮಂಡಲದವರೆಲ್ಲರೂ ಹೇಳ್ಬೇಕು, APMC ದುಡ್ಡು ಯಾರ್ದು? APMC ದುಡ್ಡು ಯಾರ್ದು? ಮತ್ತೆ ಏನ್ರಿ ಅದು APMC ದುಡ್ಡು ಸಮೇತ ನಂದು ಅಂತ ಕೋಟ್ ಮಾಡ್ಕೊಂಡ್ರೆ ಏನೈತೆ? ನಾವು ಹೇಳ್ತಾ ಇರೋಂಥದ್ದು, ದಯಮಾಡಿ ನೀವು ಇಷ್ಟೆಲ್ಲ ನಾಲೆಡ್ಜಸ್ MBA ಪದವೀಧರರಾಗಿದ್ದು ದಯಮಾಡಿ ನಾವು ಬಹಳ ಸಣ್ಣ ಕಾರ್ಯಕರ್ತರು 35 ವರ್ಷದ ಆಡಳಿತ ನಿಮ್ಮ ಕೈನಲ್ಲಿದೆ. ನಾವು ಯಾವುದೇ ಕಾರಣಕ್ಕೆ ನಿಮ್ಮ ಆಡಳಿತನ ಈಗೆಳೆಯೋದಿಲ್ಲ. ದಯಮಾಡಿ ಯಾರೋ ನಿಮ್ಮ ಅಕ್ಕಪಕ್ಕ ಇರುವಂಥವ್ರು ಯಾರೋ ಮೊನ್ನೆ ಹೇಳ್ತಿದ್ರಂತೆ, ಬಹಳ ಚೆನ್ನಾಗಿ ಕಿವಿಗೆ ಬಿತ್ತು, ಸರ್ ನಿಮಗೆ ಮೊಳಕಾಲ್ಮೂರು ಬಸ್ ಸ್ಟ್ಯಾಂಡ್ ಇಷ್ಟ ಇಲ್ಲ ಅಂದ್ರೆ ಹೇಳ್ರಿ, ಬೇಕಾದ್ರೆ ಓಡಿಸ್ಬಿಡೋಣ ಹೊಸ ಬಸ್ ಸ್ಟ್ಯಾಂಡ್ ಅಂತ ಹೇಳೋ ಅಂತ ನಿಮ್ಮಂತ ಕಾಂಟ್ರಾಕ್ಟ್ದಾರ್ಗಳನ್ನ ಪಕ್ಕದಾಗ ಇಟ್ಕೊಂಡಿದ್ದೀರಾ, ಅಂಥವ್ರನ್ನ ದೂರ ಇಡ್ರಿ, ಕ್ಷೇತ್ರ ಸರಿ ಆಗುತ್ತೆ. ಅಂಥವ್ರನ್ನ ದೂರ ಇಡ್ರಿ, ಕ್ಷೇತ್ರ ಸರಿ ಆಗುತ್ತೆ. ಅದು ಬಿಟ್ಟು BJP ಕಾರ್ಯಕರ್ತರನ್ನ ತೇಜೋವಧೆ ಮಾಡಿದ್ರೆ ನೀವೆಲ್ಲೂ ಸಮೇತ ಹೋಗಲ್ಲ. ಅದಷ್ಟೇ ಅಲ್ಲದೆ ನಮ್ಗಳ ಪ್ರಾಮಾಣಿಕ ಕಳಕಳಿ ಏನು, ಭಾರತೀಯ ಜನತಾ ಪಾರ್ಟಿಯವರು ಯಾವತ್ತೂ ಅಭಿವೃದ್ಧಿ ಪೂರ್ವಕ ಈ ಕ್ಷೇತ್ರಕ್ಕೆ ಬಂದಾಗಿಂದ ನೇರ್ಲಗುಂಡಿ ತಿಪ್ಪೇಸ್ವಾಮಣ್ಣ ಅವಧಿ ಆಯ್ತು, ಶ್ರೀರಾಮುಲು ಅವಧಿ ಆಯ್ತು, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೀವಿ ಅಂತೇಳಿ ನಿಮ್ಮ ಹತ್ರ ಮುಂದೆ ಇಟ್ಟಿದೀವಿ. ಇವತ್ತು